ಎಡಕಡೆಯ 90,000 ನಡುನೆಲನ ಕರೆಸಿ ಮೂಡಣ ಕಡೆಗೆ ತಿರುಗಿತು. ಗಂಧಮಾದನ ಗಿರಿಯನೇರಿಳಿದು ನಡೆದಿಳಾವ್ರತದೊಳಗೆ ಬೆಟ್ಟುದು ಪಡೆಸುರಾದ್ರಿಯ ನುಳುಹಿ. ಬಲದಲ್ಲಿ ನಡೆಯಲತಿ ದೂರದಲ್ಲಿ ಕಂಡರು ಮಂದರಾಚಲವ. ಇದುವೆ ಕಡೆಗೋಲಾಯ್ತು ಕಡೆವೆಂದು ದಧಿಯನು ತಾನಿದು ಮಹಾಗಿರಿ. ಇದರ ಬಿಂಕವ ನೋಡಬೇಕೆಂದರ್ಜುನನ ಸೇನೆ ಒದಗಿ ಹತ್ತಿತು ನಡುವಣರೆ. ದುರ್ಗದಲ್ಲಿ ಬೆಟ್ಟಂಗಳಲ್ಲಿ ನೃಪರಿದ್ದುದು ಮಹಾಹವವಾಯ್ತು ಪಾರ್ಥನ ಚೋಣಿಯವರೊಡನೆ. ಇಳುಹಿದರು ಚೋಣಿಯನು ಮುಂದರೆ ನೆಲೆಯ ಭಟರೌಕಿದರು. ಭಾರಿಯ ತಲೆವರಿಗೆಗಳಲೊತ್ತಿದರು ಹೊಗಿಸಿದರು ದುರ್ಗವನು. ಕಲುವಳೆಯ ಕೋಲಾಹಲೆಕ್ಕಿವರಳು ಕದಿದಿರದು. ಸುರಗಿಯಲಿ ತೆನೆವಳಿಯ ಹಿಡಿದರು ಹೊಯ್ದು ಕೇಶಾಕೇಶಿ ಯುದ್ಧದಲ್ಲಿ. ಶಕರು ಖದ್ಯೋತ ಪ್ರತಾಪರು ವಿಕಳ ಜಂಘರು ದೀರ್ಘ ಮಯವೇಣಿಕರು ಪಶುಪಾಲಕ ಪುಳಿಂದರು ಕಂಕಣಾಹ್ವಯರು. ಸಕಲ ದಸ್ಯುಗಳೈದೆ ಸೋತುದು ವಿಕಳ ಬಲವೊಪ್ಪಿಸಿತು. ಸರ್ವಸ್ವ ಕವ ಸಂಧಾನದಲ್ಲಿ ನೆಲೆಯಾಯ್ತಲ್ಲಿ ಅರ್ಜುನಗೆ. ಶೋಧಿಸಿದ ನಾಗಿರಿಯನಾಚೆಯ ಹಾದಿಯಲ್ಲಿ ಹೊರವಂಟು. ಬರೆಮರಿಯಾದೆ ಇಕ್ಕಿದ ಬೆಟ್ಟವಿದ್ದುದು ಮಾಲ್ಯವಂತಗಿರಿ. ಭೇದಿಸಿದನದರೊಳಗು ಹೊರಗಿನ ಆದ ವಸ್ತುವ ಕೊಂಡು. ತಚ್ಛೈಲೋದರವನೇರಿಳಿದು ಭದ್ರಾಶಿವಕ್ಕೆ ನಡೆತಂದ. ಎಡಪಕ್ಕದಲ್ಲಿ 9,000 ಯೋಜನ ಪ್ರದೇಶದಲ್ಲಿ ಹಣವನ್ನು ತೆಗೆದುಕೊಂಡು ಪೂರ್ವಕ್ಕೆ ತಿರುಗಿ ಗಂಧಮಾದನ ಪರ್ವತವನ್ನು ಹತ್ತಿ ಇಳಿದು ಇಳಾವ್ರತಕ್ಕೆ ಬಂದು ಪರ್ವತವನ್ನು ಬಿಟ್ಟು ಬಲಕ್ಕೆ ಹೋಗಿ ದೂರದಲ್ಲಿ ಮಂದರ ಪರ್ವತವನ್ನು ನೋಡಿದರು. ಈ ಮಂದರ ಪರ್ವತವೇ ಸಮುದ್ರ ಮಥನದಲ್ಲಿ ಕಡೆಗೋಲಾಗಿತ್ತು. ಇದರ ಸೊಗಸನ್ನು ಮೇಲ್ಮೈಯನ್ನು ನೋಡಬೇಕೆಂದು ಅರ್ಜುನನ ಸೈನ್ಯವು ಗರ್ಜಿಸುತ್ತಾ ಅದನ್ನು ಹತ್ತಿತು. ಅಲ್ಲಿ ಕೋಟೆಗಳಲ್ಲೂ ಚಿಕ್ಕ ಬೆಟ್ಟಗಳಲ್ಲೂ ರಾಜರಿದ್ದರು. ಅವರಿಗೂ ಅರ್ಜುನನ ಸೈನ್ಯಕ್ಕೂ ಯುದ್ಧವಾಯಿತು. ಸೈನ್ಯವನ್ನು ಮುಂದಿಳಿಸಲು ಕೋಟೆಯಲ್ಲಿದ್ದವರು ಯುದ್ಧಕ್ಕೆ ಬಂದು ಕೌಶಲ್ಯದಿಂದ ಇವರನ್ನು ತಡೆದು ಬಳಿಕ ಕೋಟೆಯೊಳಕ್ಕೆ ಬಿಟ್ಟರು. ಅವರ ಕವಣೆಗಲ್ಲುಗಳ ಹೊಡೆತಕ್ಕೆ ಅರ್ಜುನನ ಸೈನ್ಯವು ಬೆದರದೆ ಕತ್ತಿಗಳನ್ನು ಹಿಡಿದು ಬುರುಜುಗಳನ್ನು ವಶಪಡಿಸಿಕೊಂಡಿತು. ಕೇಶಾಕೇಶಿ ಯುದ್ಧದಲ್ಲಿ ಗಿರಿದುರ್ಗದವರು ಸೋತರು. ತೊಡೆ ನಡುಕದ ಮಿಂಚು ಹುಳುದಂತಹ ಶಕರು, ಉದ್ದ ಕೂದಲಿನವರಾದ ಪಶುಪಾಲಕರು, ಪುಳಿಂದರು, ಕಂಕಣರು ಮೊದಲಾದ ಸಮಸ್ತ ದಸ್ಯುಗಳೂ ಸೋತು ಸಂಧಾನದಲ್ಲಿ ಅರ್ಜುನನಿಗೆ ಸರ್ವಸ್ವವನ್ನೂ ಅರ್ಪಿಸಿದರು. ಅರ್ಜುನನು ಅಲ್ಲಿ ನಿಂತನು. ಮಂದರ ಪರ್ವತವನ್ನು ಪೂರ್ಣವಾಗಿ ನೋಡಿ ಅದರಾಚೆಗಿನ ಹಾದಿಯಲ್ಲಿ ಬರುತ್ತಿರಲು ಮಾಲ್ಯವಂತ ಪರ್ವತವನ್ನು ನೋಡಿದನು. ಅದನ್ನು ಸಂಪೂರ್ಣವಾಗಿ ತಿರುಗಾಡಿ ಅಲ್ಲಿ ಸಿಕ್ಕ ಐಶ್ವರ್ಯವನ್ನು ತೆಗೆದುಕೊಂಡು ಅದನ್ನು ಹತ್ತಿ ಇಳಿದು ಭದ್ರಾಶ್ವಕ್ಕೆ ಬಂದನು.